ನಾನು ಈ ಅಧ್ಯಾಯದಲ್ಲಿ ಇಲ್ಲಿಯವರೆಗೆ ಸರ್ವಾಂತರ್ಯಾಮಿತ್ವ, ಭಗವಂತ ಸರ್ವತ್ರ ವ್ಯಾಪ್ತನಾದವನು ಮತ್ತು ಸರ್ವೋತ್ತಮ ಭಗವಂತ, ಎಲ್ಲರಿಗಿಂತಲೂ ಕೂಡ ಉತ್ತಮ, ಎಲ್ಲರೂ ಎಂಬುದನ್ನೇ ಕ್ಷರಾಕ್ಷರ ಎಂಬುವಂತಹ ಈ ಪದದಿಂದ ತಿಳಿಸಿಕೊಟ್ಟದ್ದು. ಕ್ಷರ ಮತ್ತು ಅಕ್ಷರ ಇಬ್ಬರಿಂದಲೂ ಎರಡು ತರಹದ ಜೀವರಾಶಿಗಳಿಂದಲೂ ಕೂಡ ಆ ಪುರುಷ ಉತ್ತಮ, ಭಗವಂತ ಉತ್ತಮ ಎಂಬುದನ್ನ ತಿಳಿಸಿದ್ದು. ಇಂದಿನ ಶ್ಲೋಕದಲ್ಲಿ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. ಕ್ಷರ ಮತ್ತು ಅಕ್ಷರ ಇಬ್ಬರಿಂದಲೂ ಕೂಡ ಉತ್ತಮ. ಇದಕ್ಕೆ ಏನು ಪ್ರಮಾಣ ಅಂತಂದ್ರೆ, ಶ್ರೀಕೃಷ್ಣ ಪರಮಾತ್ಮ ತಾನು ಪ್ರಮಾಣವನ್ನು ಕೊಟ್ಟಿದ್ದು ಲೋಕದಲ್ಲಾಗ್ಲಿ ವೇದದಲ್ಲಾಗ್ಲಿ ಪುರುಷೋತ್ತಮ, ಆ ಪುರುಷೋತ್ತಮ ಬೇರೆ ಯಾರೂ ಅಲ್ಲ, ನಾನೇ ಅದು ಎಂಬುದನ್ನ ವೇದದಲ್ಲಿ ಆಗಲಿ ಅನೇಕ ಲೌಕಿಕ ಗ್ರಂಥದಲ್ಲಿ ಆಗಲಿ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ನನ್ನನ್ನ ಪುರುಷೋತ್ತಮ ಅಂತ ಕರೀತಾರೆ. ವೇದವೂ ಕೂಡ ಪುರುಷೋತ್ತಮ ಅಂತ ನನ್ನ ಕರೀತದೆ. ಹೀಗಾಗಿ ಆ ಪುರುಷೋತ್ತಮ ಆದಂತಹ ವ್ಯಕ್ತಿ ನಾನು ಬೇರೆ ಎಲ್ಲೇ ಅಲ್ಲ, ಆ ಪುರುಷೋತ್ತಮನೇ ನಾನು. ಹೀಗಾಗಿ ನಾನು ಎಲ್ಲರಿಗಿಂತಲೂ ಉತ್ತಮ ಎಂಬುವಂತಹ ವಿಚಾರವನ್ನ ತಿಳಿಸಿಕೊಟ್ಟದ್ದು. ಇದಾದ ಮೇಲೆ ಹಾಗಾದರೆ ಈ ಸರ್ವಾಂತರ್ಯಾಮಿತ್ವ ಮತ್ತು ಸರ್ವೋತ್ತಮತ್ವವನ್ನ ಎರಡನ್ನ ತಿಳಿಸಿಕೊಟ್ಟ ಭಗವಂತ ಅರ್ಜುನನಿಗೆ ಹೇಳಿದ. ಅರ್ಜುನ ಮುಖಾಂತರವಾಗಿ ಸಮಸ್ತ ಜೀವರಾಶಿಗಳಿಗೆ, ಸಮಸ್ತ ಜಗತ್ತಿಗೆ ತಿಳಿಸಿಕೊಟ್ಟದ್ದು. ಇದರ ಮೇಲೆ ಬರುವಂತಹ ಒಂದು ಪ್ರಶ್ನೆ ಅಂದ್ರೆ, ಇದನ್ನ ಹೇಳಿದ ಮಾತ್ರಕ್ಕೆ ನಮಗೇನು ಪ್ರಯೋಜನ? ಇದರಿಂದ ಸರ್ವಾಂತರ್ಯಾಮಿ ಭಗವಂತ, ಸರ್ವೋತ್ತಮ ಭಗವಂತ, ಅದನ್ನ ಯಾಕೆ ಹೇಳಬೇಕು? ಅದನ್ನ ನಾವು ಏನ್ ಮಾಡಬೇಕು ಎಂಬುವಂತಹ ಪ್ರಶ್ನೆ ತಲೆಯಲ್ಲಿ ಬರಬಹುದು. ಅಂತಹ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಮುಂದಿನ ಶ್ಲೋಕಗಳಿಂದ ಭಗವಂತ ತಾನು ತಿಳಿಸಿಕೊಡ್ತಾ ಇದ್ದಾನೆ. ಅದನ್ನ ರಾಯರ ಅವತಾರಕ್ಕೆ ಏನ್ ಕೊಡ್ತಾರೆ? ತಾತ್ಪರ್ಯ ದ್ಯೋತನಾಯ ಉಕ್ತಾರ್ಥೆ ಜ್ಞಾನಿನಃ ಫಲಂ ಮಾಹ. ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದದ್ದು. ಅಂದ್ರೆ ರಾಯರ ಅವತಾರಕ್ಕೆ ಏನು ಕೊಟ್ಟದ್ದು? ತಾತ್ಪರ್ಯ ದ್ಯೋತನಾಯ ಉಕ್ತಾರ್ಥೆ. ಕೇವಲ ಕೆಲವೊಂದು ವಿಚಾರಗಳನ್ನ ನಮಗೆ ಅದರೊಳಗೆ ಹೇಳಲಿಕ್ಕೆ ಅಭಿಪ್ರಾಯ ಇರೋದಿಲ್ಲ, ಸುಮ್ಮನೆ ಕೆಲವೊಂದನ್ನ ಹೇಳಿರ್ತದೆ. ಹಾಗೆ ಈ ಭಗವಂತ ಕೆಲವು ಪ್ರಸಂಗದಲ್ಲಿ ಏನೋ ಒಂದು ಸಭೆಯಲ್ಲೋ ಏನೋ ಒಬ್ಬರ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರೆ, ಅವರ ಬಗ್ಗೆ ನಮಗೆ ಏನೋ ಒಂದು ವಿಚಾರ ಇಲ್ಲದೆ ಹೋದರೂ ಕೂಡ, ತಾತ್ಪರ್ಯ ಇಲ್ಲದೆ ಹೋದರೂ ಕೂಡ ವಿಷಯವನ್ನು ಹೇಳೋದ್ರೊಳಗೆ ಸುಮ್ಮನೆ ಆ ಒಂದು ಸಭೆಗೆ ಅನುಗುಣವಾಗಿ ಆದರೂ ಹೇಳುವಂತಹ ಪ್ರಸಂಗ ಇರುತ್ತದೆ. ಹಾಗೆ ಇಲ್ಲಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ತಾನು ಸರ್ವಾಂತರ್ಯಾಮಿತ್ವ ಮತ್ತು ಸರ್ವೋತ್ತಮತ್ವವನ್ನ ತಾನು ಹೇಳ್ತಾ ಇದ್ದದ್ದು. ಹೀಗೆ ಹೇಳ್ತಾ ಇದ್ದದ್ದು, ಇದು ಸುಮ್ಮನೆ ಹೇಳ್ತಾ ಇದ್ದಾನೋ, ತನಗೆ ತಾತ್ಪರ್ಯ ಇಲ್ಲವೇನೋ, ತನಗೆ ಅಲ್ಲಿ ಅಭಿಪ್ರಾಯ ಇಲ್ಲವೇನೋ ಅಂತ ಸರ್ವಥಾ ಇಲ್ಲ. ಆ ಭಗವಂತನಿಗೂ ಅಲ್ಲಿಯೇ ತಾತ್ಪರ್ಯ ಇದೆ. ಭಗವಂತನಿಗೆ ಸುಮ್ಮನೆ ಮೇಲ್ನೋಟಕ್ಕೆ ಹೇಳುವಂತಹ ಉದ್ದೇಶ ಅಲ್ಲ, ಅದು ನಿಜವಾದಂತಹದ್ದು. ಸರ್ವಾಂತರ್ಯಾಮಿ ಭಗವಂತ, ಸರ್ವೋತ್ತಮ ಭಗವಂತ ಎಂಬುದು ಅದು ನಿಜವಾದದ್ದು. ಭಗವಂತ ಕೃಷ್ಣ ಪರಮಾತ್ಮನಿಗೂ ಅಲ್ಲಿಯೇ ತಾತ್ಪರ್ಯ, ಅಲ್ಲಿಯೇ ಅಭಿಪ್ರಾಯ ಇರೋದು. ಅದನ್ನು ತಿಳಿಸುವ ಮುಖಾಂತರವಾಗಿ ಇದನ್ನು ಯಾರು ತಿಳಿದುಕೊಳ್ತಾರೋ ಅಂತಹ ಜ್ಞಾನಿಗಳಿಗೆ ಫಲವನ್ನ ಹೇಳ್ತೇನೆ ಎಂಬುದನ್ನ ಫಲವನ್ನ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಜ್ಞಾನಿನಃ ಫಲಂ ಮಾಹ. ಜ್ಞಾನಿಗಳಿಗೆ ಈ ರೀತಿಯಾಗಿ ಯಾರು ಸರ್ವಾಂತರ್ಯಾಮಿತ್ವವನ್ನ ಮತ್ತು ಸರ್ವೋತ್ತಮತ್ವವನ್ನ ತಿಳಿದುಕೊಳ್ತಾರೋ ಅವರಿಗೆ ಆಗುವಂತಹ ಫಲ ಏನು ಎಂಬುದನ್ನೇ 19ನೆಯ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. 19ನೆಯ ಶ್ಲೋಕ. ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ
ಸರ್ವಭಾವೇನ ಭಾರತ ಎಂಬುದಾಗಿ 19ನೆಯ ಶ್ಲೋಕ. ಪದ ವಿಭಾಗ. ಯಹ ಮಾಂ ಏವಂ ಅಸಮ್ಮೂಢಃ ಜಾನಾತಿ ಪುರುಷೋತ್ತಮಂ ಸಹ ಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ ಎಂಬುದಾಗಿ ಪದ ವಿಭಾಗ. ಏನ್ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ? ಯಾರು ಸರ್ವಾಂತರ್ಯಾಮಿತ್ವವನ್ನ ಮತ್ತು ಸರ್ವೋತ್ತಮತ್ವವನ್ನ ತಿಳಿದುಕೊಳ್ತಾರೋ ಅವರಿಗೆ ಏನು ಫಲ? ಫಲವನ್ನ ಹೇಳುವ ಮುಖಾಂತರವಾಗಿ ನಮಗೂ ಕೂಡ ಈ ವಿಚಾರವನ್ನು ಹೇಳೋದ್ರೊಳಗೆ ತಾತ್ಪರ್ಯ ಇದೆ ಎಂಬುದನ್ನ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಯೋ ಮಾಂ ಏವಂ ಅಸಮ್ಮೂಢ ಪುರುಷೋತ್ತಮಂ ಜಾನಾತಿ ಅನ್ವಯ ಹೇಗೆ? ಯಹ ಮಾಂ ಪುರುಷೋತ್ತಮಂ ಅಸಮ್ಮೂಢ ಜಾನಾತಿ, ಅಸಮ್ಮೂಢ ಪುರುಷೋತ್ತಮಂ ಜಾನಾತಿ, ಸಹ ಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ. ಸರ್ವಭಾವೇನ ಮಾಂ ಭಜತಿ. ಸರ್ವವಿದ್ ಭವತಿ ಮಾಂ ಸರ್ವಭಾವೇನ ಭಜತಿ ಎಂಬುದಾಗಿ, ಹೇ ಭಾರತ ಎಂಬುದಾಗಿ ಮೊದಲಿಗೆ ಸಂಬೋಧನೆಯನ್ನ ಮಾಡಿ ಅರ್ಜುನನಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಯಹ ಅಧಿಕಾರಿ, ಯಹ ಶಬ್ದ, ಯಹ ಅಧಿಕಾರಿ ಮಾಂ ಏವಂ ಮೂಲದಲ್ಲಿ ಶ್ಲೋಕದಲ್ಲಿ ಯಹ ಮಾಂ ಏವಂ ನನ್ನನ್ನ ಈ ರೀತಿಯಾಗಿ ಯಾವ ವ್ಯಕ್ತಿ ತಿಳಿತಾನೋ ಅಂತ ಇದೆ. ಏವಂ ಅಂತಿದೆ. ಏವಂ ಎಂಬುದಕ್ಕೆ ಅರ್ಥವನ್ನು ತಿಳಿದುಕೊಳ್ಳಬೇಕು. ಯಹ ಅಧಿಕಾರಿ, ಯಾವ ಅಧಿಕಾರಿಯು ಮಾಂ ಏವಂ ನನ್ನನ್ನ ಈ ರೀತಿಯಾಗಿ ಅಂದ್ರೆ ಹಿಂದೆ ಹೇಳಿದ ರೀತಿಯಾಗಿ ಅಂತ ಅರ್ಥ. ಕ್ಷರಾಕ್ಷರೋತ್ತಮತ್ವೇನ. ಮ್ಯೂಟ್ ಮಾಡಿಕೊಳ್ರಿ ಇವರು. ಯಹ ಅಧಿಕಾರಿ ಮಾಂ ಏವಂ ನನ್ನನ್ನ ಈ ರೀತಿಯಾಗಿ ಕ್ಷರ ಅಕ್ಷರ ಉತ್ತಮತ್ವೇನ, ಕ್ಷರ ಮತ್ತು ಅಕ್ಷರ ಇವರಿಗಿಂತಲೂ ಉತ್ತಮ ಅಂತ ಯಾರು ತಿಳಿದುಕೊಳ್ತಾರೋ, ಮತ್ತು ವೇದಾದಿಷು ಪ್ರಥಿತತ್ವ ಪ್ರಕಾರೇಣ ವೇದಾದಿಗಳಲ್ಲಿಯೂ ಕೂಡ ಪುರುಷೋತ್ತಮ ಅಂತ ಪ್ರಸಿದ್ಧನಾದವನು ಅಂತ ಯಾರು ತಿಳಿದುಕೊಳ್ತಾರೋ, ಹೀಗೆ ಅಸಮ್ಮೂಢ ಕ್ಷರಾಕ್ಷರತ್ವೇನ ಏವಂ ಕ್ಷರಾಕ್ಷರ ಉತ್ತಮತ್ವೇನ ವೇದಾದಿಷು ಪ್ರಸಿದ್ಧತ್ವ ಪ್ರಕಾರೇಣ ಈ ಎರಡು ರೀತಿಯಿಂದಲೂ ಕೂಡ ಯಾರು ಅಸಮ್ಮೂಢ, ಸಮ್ಮೂಢ ಎಂಬುದಕ್ಕೆ ಮೋಹ ಇಲ್ಲದೆ ಇರುವಂತಹ ವ್ಯಕ್ತಿ ಅಂತ ಅರ್ಥ. ಅಸಮ್ಮೂಢ ಅಂದ್ರೆ ಎಂತಹ ಮೋಹ ಇಲ್ಲದೆ ಇರುವುದು? ಮೋಹ ಅಂದ್ರೆ ಯಾವುದು? ಅಂತಹ ಮೋಹ ಇಲ್ಲದೆ ಇರುವಂತಹ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಮೋಹ ಅಂದ್ರೆ ಎಂತಹ ಮೋಹ ಅಂದ್ರೆ ಸರ್ವೋತ್ತಮತ್ವಂ ಮಿಥ್ಯಾಭೂತಂ ಉಚ್ಯತೆ ಇತಿ ಮೋಹರಹಿತ ಅಂತ ಬರೀತಾರೆ. ಅಸಮ್ಮೂಢ ಎಂಬುದಕ್ಕೆ ಸರ್ವೋತ್ತಮತ್ವಂ ಮಿಥ್ಯಾಭೂತಂ ಉಚ್ಯತೆ ಇತಿ ಮೋಹರಹಿತ. ಮೋಹ ಅಂದ್ರೆ ಯಾವುದು? ಸರ್ವೋತ್ತಮತ್ವ ಎಂಬುದು ಸರ್ವೋತ್ತಮತ್ವವನ್ನ ಸುಳ್ಳಾಗಿ ಹೇಳ್ತಾರೆ, ಸುಮ್ನೆ ಸರ್ವೋತ್ತಮತ್ವವನ್ನ ಹೇಳ್ತಾರೆ ಅಂತ ಏನು ಜ್ಞಾನ ಇದೆಯಲ್ಲ, ಇದೇ ಮೋಹ. ಭಗವಂತ ಎಲ್ಲರಿಗಿಂತ ಉತ್ತಮ, ಇದು ಸುಳ್ಳು ಎಂಬುದೇನಿದೆಯಲ್ಲ, ಇದೇ ಮೋಹ. ಹಿಂಗೆ ತಿಳಿದುಕೊಳ್ಳಬಾರದು. ಇಂತಹ ಮೋಹದಿಂದ ರಹಿತನಾಗಿರಬೇಕು ಅಂದ್ರೆ ಭಗವಂತನಲ್ಲಿ ಇರುವಂತಹ ಸರ್ವೋತ್ತಮತ್ವ ಇದು ಮಿಥ್ಯಾಭೂತವಲ್ಲ, ಇದು ಸತ್ಯ ಅಂತ ಯಾರು ತಿಳಿದುಕೊಳ್ತಾರೋ ಅವನು ಮೋಹರಹಿತ ಅಂತ ಅರ್ಥ. ಅಸಮ್ಮೂಢ ಎಂಬುದಕ್ಕೆ ಇಷ್ಟ ಅರ್ಥ. ಸರ್ವೋತ್ತಮತ್ವಂ ಮಿಥ್ಯಾಭೂತಂ ಮುಚ್ಯತೆ ಇತಿ ಮೋಹರಹಿತ. ಇಂತಹ ಮೋಹದಿಂದ ರಹಿತನಾದಂತಹ ಯಹ ಅವ ಅಧಿಕಾರಿ ಇದ್ದಾನೋ
ಅಂತಹ ಅಧಿಕಾರಿ ಏನ್ ಮಾಡ್ಬೇಕು? ಪುರುಷೋತ್ತಮಂ ಮಾಂ ಏವಂ ಪುರುಷೋತ್ತಮಂ ಜಾನಾತಿ, ಕ್ಷರಾಕ್ಷರ ಪುರುಷಾಭ್ಯಾಂ ಉತ್ತಮಂ ಜಾನಾತ್, ನನ್ನನ್ನ ಕ್ಷರ ಮತ್ತು ಅಕ್ಷರ ಜೀವರಿಗಿಂತಲೂ ಕೂಡ ಉತ್ತಮ ಅಂತ ಯಾರು ತಿಳಿತಾರೋ, ಸರ್ವೋತ್ತಮತ್ವವನ್ನು ಯಾರು ತಿಳಿತಾರೋ ಅಂತ ಅರ್ಥ. ಇನ್ನು ಸಹ ಸರ್ವವಿತ್, ಇದನ್ನು ಹಿಂದಿನೊಂದು ಇಟ್ಕೊಳ್ಬೇಕು. ಸರ್ವೋತ್ತಮತ್ವವನ್ನು ಯಾರು ತಿಳಿತಾರೋ, ಈ ಶ್ಲೋಕದಲ್ಲಿ ಹೇಳಿಲ್ಲ, ಸರ್ವಾಂತರ್ಯಾಮಿತ್ವವನ್ನ ಹೇಳಿಲ್ಲ, ಅದನ್ನು ಇಟ್ಕೊಳ್ಬೇಕು. ಸರ್ವಾಂತರ್ಯಾಮಿತ್ವವನ್ನು ಯಾರು ತಿಳಿತಾರೋ ಅಂತಹ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಸರ್ವವಿತ್, ಸರ್ವಶಾಸ್ತ್ರಾರ್ಥ ಜ್ಞಾನಿ, ಎಲ್ಲ ಶಾಸ್ತ್ರಗಳ ಅರ್ಥವನ್ನ ತಿಳಿದುಕೊಂಡಂತೆ ಅವ. ನನ್ನನ್ನ ಯಾರು ಸರ್ವೋತ್ತಮ ಅಂತ ತಿಳಿದುಕೊಳ್ತಾರೆ, ಸರ್ವಾಂತರ್ಯಾಮಿ ಸರ್ವೋತ್ತಮ ಅಂತ ತಿಳಿದುಕೊಳ್ತಾರೆ, ಅವ ಸರ್ವಶಾಸ್ತ್ರಗಳ ಅರ್ಥವನ್ನು ತಿಳಿದಂತಹ ಜ್ಞಾನಿ ಆಗ್ತಾನೆ. ತಿಳಿದಂತೇನು ಹೌದು, ತಿಳಿದಂತಹ ಜ್ಞಾನಿ ಆಗ್ತಾನೆ ಅಂತ ತಿಳ್ಕೋಬಹುದು. ಇದೇ ಒಂದು ಫಲ. ಸರ್ವೋತ್ತಮತ್ವ ಜ್ಞಾನವನ್ನ ಮಾಡಿಕೊಂಡಿದ್ದಕ್ಕೆ, ಭಗವಂತ ಸರ್ವೋತ್ತಮ ಅಂತ ತಿಳಿದುಕೊಂಡಿದ್ದಕ್ಕೆ ಅವನಿಗಾಗುವಂತಹ ಫಲ ಏನು ಅಂದ್ರೆ ಅವನು ಎಲ್ಲ ಶಾಸ್ತ್ರಗಳ ಅರ್ಥವನ್ನ ತಾನು ತಿಳಿದುಕೊಳ್ತಾನೆ. ಇದು ಒಂದು ಫಲ. ಮತ್ತು ಸರ್ವಭಾವೇನ ಮಾಂ ಭಜತಿ, ಸರ್ವಪ್ರಕಾರೇಣ ಮಾಂ ಭಜತಿ, ಆ ವ್ಯಕ್ತಿ ನನ್ನನ್ನ ಎಲ್ಲಾ ರೀತಿಯಿಂದಲೂ ಕೂಡ ಸೇವೆಯನ್ನ ಮಾಡಿದಂತೆ. ನೋಡಿ, ದೇವರ ಸೇವೆಗಳು ಅನಂತ ಇವೆ, ಅನೇಕ ಸೇವೆಗಳು, ಅನಂತ ಸೇವೆಗಳು. ಎಲ್ಲಾ ಸೇವೆಗಳನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಸೇವೆಗಳಿವೆ. ನಾನಾ ರೀತಿಯಾದಂತಹ ಪರಿಪರಿಯ ಸೇವೆಗಳು. ಎಷ್ಟು ಸೇವೆಗಳನ್ನ ಮಾಡಿದರೂ ಕೂಡ ಲಕ್ಷ್ಮೀ ದೇವಿಗೇನೆ ಎಷ್ಟು ಆ ಭಗವಂತನ ಗುಣಗಳನ್ನೂ ಲಕ್ಷ್ಮೀ ದೇವಿಗೆ ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಅನಂತ ಗುಣಗಳಿವೆ. ಭಗವಂತನ ಎಲ್ಲಾ ರೀತಿಯಿಂದ ಸೇವೆಗಳನ್ನು ಕೂಡ ಮಾಡ್ತೇವೆ ಅಂತಂದ್ರೆ ನಮ್ಮ ಕೈಲಿ ಆಗೋದಿಲ್ಲ. ಯಥಾಯೋಗ್ಯವಾಗಿ ಯಾವುದೋ ಒಂದು ಸೇವೆಯನ್ನ ಮಾಡಿದಂತೆ ಇದ್ದರೂ ಕೂಡ ಅದು ಪೂರ್ಣವಾಗಿ ಇರೋದಿಲ್ಲ. ಹೀಗಾಗಿ ಯಥಾಯೋಗ್ಯವಾಗಿ ಸಂಪೂರ್ಣವಾಗಿ ಅಂತೂ ಯಾವ ಸೇವೆಗಳನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಮ್ಮ ಯೋಗ್ಯತಾನುಸಾರವಾಗಿ ಆದರೂ ಕೂಡ ಭಗವಂತನ ಸೇವೆಯನ್ನ ಮಾಡಬೇಕು ಅಂತಂದ್ರೂ ಕೂಡ ಅದು ಆಗೋದಿಲ್ಲ. ಅದು ಯಾವಾಗ ಆಗ್ತದೆ ಅಂದ್ರೆ ಭಗವಂತನನ್ನ ಯಾರು ಈ ರೀತಿಯಾಗಿ ಭಗವಂತ ಪುರುಷೋತ್ತಮ, ಭಗವಂತ ಸರ್ವೋತ್ತಮ ಅಂತ ತಿಳಿದುಕೊಳ್ತಾರೋ ಅಂತಹ ವ್ಯಕ್ತಿ ಭಗವಂತನ ಎಲ್ಲಾ ಸೇವೆಗಳನ್ನ ಮಾಡಿದಂತೆ, ಭಗವಂತನನ್ನ ಎಲ್ಲಾ ರೀತಿಯಿಂದ ಭಜಿಸಿದಂತೆ, ಸರ್ವಭಾವೇನ ಎಲ್ಲಾ ರೀತಿಯಿಂದಲೂ ಕೂಡ ನನ್ನನ್ನ ಭಜಿಸಿದಂತೆ ಆ ವ್ಯಕ್ತಿ. ಇದೇ ಒಂದು ಫಲ. ಅಂದ್ರೆ ಎಲ್ಲಾ ರೀತಿಯಿಂದ ಭಜಿಸಿದರೆ, ಸೇವೆ ಮಾಡಿದರೆ ಏನು ಪುಣ್ಯ ಸಿಗಬೇಕು, ಆ ಪುಣ್ಯವನ್ನ ಸರ್ವೋತ್ತಮತ್ವ ಜ್ಞಾನವನ್ನ ಪುರುಷೋತ್ತಮ ಅಂತ ತಿಳಿದುಕೊಂಡ ಮಾತ್ರಕ್ಕೇನೆ ಆ ಎಲ್ಲವನ್ನು ಕೂಡ ಕರುಣಿಸಿ ಬಿಡ್ತೇನೆ ಅಂತ ದೇವರು ಹೇಳ್ತಾ ಇದ್ದು. ಇದೇ ಒಂದು ಫಲ. ನೋಡಿ, ಸರ್ವೋತ್ತಮತ್ವ ಜ್ಞಾನವನ್ನ ಮಾಡಿಕೊಳ್ಳಬೇಕು, ಭಗವಂತನನ್ನ ಪುರುಷೋತ್ತಮ ಅಂತ ತಿಳಿದುಕೊಳ್ಳಬೇಕು ಅಂದ್ರೆ ಅದಕ್ಕೆ ಇಷ್ಟು ದೊಡ್ಡ ಫಲವನ್ನು ಹೇಳ್ತಾ ಇದ್ದಾನೆ ಭಗವಂತ. ಸರ್ವವಿದ್, ಎಲ್ಲವನ್ನೂ ಕೂಡ, ಎಲ್ಲ ಶಾಸ್ತ್ರಗಳ ಅರ್ಥವನ್ನೂ ಕೂಡ ಮಾಡಿಕೊಂಡಂತೆ ಮಾಡಿಕೊಳ್ತಾನೆ, ಒಂದು ಫಲ. ಸರ್ವೋತ್ತಮತ್ವ ಜ್ಞಾನವನ್ನು ಮಾಡಿಕೊಂಡ್ರೆ ಎಲ್ಲಾ ರೀತಿಯಿಂದಲೂ ಸೇವೆಯನ್ನ ಮಾಡಿದಂತೆ ಮಾಡ್ತಾನೆ ಅಂತ ಫಲ ಹೇಳ್ತಾ ಇದ್ದಾನೆ. ಅಂದ್ರೆ ಸಣ್ಣ ಇಷ್ಟು ಪುಟ್ಟ ಜ್ಞಾನ ಅಂತ ಅನಿಸ್ಬಿಡ್ತದೆ. ಭಗವಂತ ಪುರುಷೋತ್ತಮ, ಎಲ್ಲರಿಗಿಂತ ಉತ್ತಮ ಅಂತ ಹಿಂಗ ಶಬ್ದತಃ ನಾವು ಕೇಳಿಸಿಕೊಂಡು ಅದನ್ನ ಅಂದ್ಕೊಂಡು ಬಿಟ್ಟ ಮಾತ್ರಕ್ಕೆ ಅದು ಭಗವಂತನನ್ನ ಪುರುಷೋತ್ತಮ ಅಂತ ತಿಳಿದಂತೆ ಅಲ್ಲ. ಹಾಗೆ ತಿಳಿದುಕೊಂಡ್ರೆ ಈ ಫಲ ಸಿಗೋದಿಲ್ಲ. ಹಾಗಾದ್ರೆ ಯಾವ ರೀತಿಯಾಗಿ ಪುರುಷೋತ್ತಮ ಸರ್ವೋತ್ತಮ ಅಂತ ಜ್ಞಾನ ಬರಬೇಕು ಅಂದ್ರೆ ಅದು ಅನುಭವಾರೂಢವಾಗಬೇಕು. ಸುಮ್ಮನೆ ಶಬ್ದತಃ ಕೇಳಿ ನಾವು ಸುಮ್ಮ ಆ ಶಬ್ದವನ್ನು ಉಚ್ಚಾರಣೆ ಮಾಡಿ ಬಿಡ್ತೇವೆ, ಭಗವಂತ ಸರ್ವೋತ್ತಮ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂದ ಮಾತ್ರಕ್ಕೆ ಅದು ಭಗವಂತ ಸರ್ವೋತ್ತಮತ್ವ ಜ್ಞಾನವನ್ನ ಮಾಡಿಕೊಂಡಂತೆ ಅಲ್ಲ. ಎಲ್ಲಾ ರೀತಿಯಿಂದಲೂ ಕೂಡ ಆ ಭಗವಂತನ ಮಹಿಮೆಗಳನ್ನ, ಭಗವಂತನ ಉಪಕಾರಗಳನ್ನ, ಭಗವಂತನ ಒಂದು ಜ್ಞಾನ, ಭಗವಂತನ ಪರಾಕ್ರಮ, ಭಗವಂತನ ಶಕ್ತಿ ಎಲ್ಲವನ್ನೂ ಕೂಡ ಅದನ್ನ
ಸರಿಯಾಗಿ ತಿಳಿದುಕೊಳ್ಳಬೇಕು. ಸರಿಯಾಗಿ ತಿಳಿದುಕೊಂಡು ಪ್ರತಿಯೊಂದು ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿ ಅನೇಕ ವಿಚಾರಗಳನ್ನ ತಿಳಿತಾ ಹೌದು ಭಗವಂತನೇ ಸರ್ವೋತ್ತಮ, ಸುಮ್ಮನೆ ಬಾಯಿಂದ ಅನ್ನೋದಲ್ಲ, ನಮ್ಮ ಮನಸ್ಸಿಗೆ ಅದು ಇಳಿಬೇಕು. ಭಗವಂತ ಉತ್ತಮ, ಭಗವಂತ ಎಲ್ಲರಿಗಿಂತಲೂ ಉತ್ತಮ ಎಂಬುವಂತಹ ಆ ಮನಸ್ಸಿನೊಳಗೆ ಅದು ಆರೂಢವಾಗಬೇಕು. ಹಾಗೆ ತಿಳಿದುಕೊಳ್ಳಬೇಕು. ನಮ್ಮ ಮನಸ್ಸಿಗೆ ಸರಿಯಾಗಿ ತಿಳಿದುಕೊಳ್ಬೇಕು. ಸಾಕ್ಷಿಗೆ ಅನುಭವ ನಮ್ಮ ಮನಸ್ಸಿಗೆ ಅನುಭವ ಆಗಬೇಕು, ಸಾಕ್ಷಿಗೆ ಅನುಭವ ಆಗಬೇಕು. ಯಾವುದು ಭಗವಂತನೇ ಸರ್ವೋತ್ತಮ, ಸುಮ್ಮನೆ ಕೇಳಿದ ಮಾತ್ರಕ್ಕೆ ಅನ್ನೋದಲ್ಲ, ಆ ರೀತಿಯಾಗಿ ತಿಳಿದುಕೊಂಡರೆ ಮಾತ್ರ ಈ ಒಂದು ಫಲ ಸಿಗೋದು. ಸರ್ವಶಾಸ್ತ್ರಗಳನ್ನ ತಿಳಿದುಕೊಳ್ಳುವಂತಹ ಒಂದು ಶಕ್ತಿ ಬರುತ್ತೆ, ತಿಳಿದುಕೊಳ್ಳುತ್ತಾನೆ, ಮತ್ತೆ ಎಲ್ಲಾ ರೀತಿಯಿಂದಲೂ ಕೂಡ ಸೇವೆ ಮಾಡಿದಂತೆ ಆಗ್ತದೆ ಎಂಬುವಂತಹ ಫಲವನ್ನ ಆಗ ಹೊಂದಲಿಕ್ಕೆ ಆಗ್ತದೆ. ಕೇವಲ ಶಬ್ದತಃ ಜ್ಞಾನವನ್ನ ಪಡೆದುಕೊಳ್ಳೋದಲ್ಲ, ಅನುಭವಾರೂಢವಾಗಬೇಕದು. ಹೀಗೆ ಶ್ರೀಕೃಷ್ಣ ಪರಮಾತ್ಮ ತಾನು ಯೋಮಾಮೇವ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಎಂಬುವಂತಹ ಶ್ಲೋಕದಿಂದ ಈ ಕೇಳುವ ಈ ರೀತಿಯಾದಂತಹ ಜ್ಞಾನವನ್ನ ಪಡೆದುಕೊಳ್ಳುವಂತಹ ವ್ಯಕ್ತಿಗೆ ಏನು ಫಲ ಎಂಬುದನ್ನ ತಿಳಿಸಿ ಮುಂದಿನ ಶ್ಲೋಕದಲ್ಲಿ ಇಷ್ಟು ಹೊತ್ತು 19-15ನೆಯ ಅಧ್ಯಾಯದಲ್ಲಿ 19 ಶ್ಲೋಕದವರೆಗೆ ಭಗವಂತ ತಾನು ಮೊದಲಿನಿಂದ ಆರಂಭ ಮಾಡಿಕೊಂಡು ಮೊದಲಿಗೆ ಜಗತ್ತಿನ ಸ್ವರೂಪ, ತನ್ನ ಸ್ವರೂಪವನ್ನ ತಿಳಿಸಿ ಮುಂದೆ ಸರ್ವಾಂತರ್ಯಾಮಿತ್ತು, ಸರ್ವೋತ್ತಮತ್ವ ಇತ್ಯಾದಿಗಳನ್ನ ಭಗವಂತ ತಿಳಿಸಿದ. ಇಂತಹ ಶ್ರೇಷ್ಠವಾದಂತಹ ಒಂದು ಈ ಅಧ್ಯಾಯ ಪುರುಷೋತ್ತಮ ಯೋಗ. ಭಗವದ್ಗೀತೆಯೇ ಶ್ರೇಷ್ಠ, ಅದರೊಳಗೂ ಕೂಡ ಪುರುಷೋತ್ತಮ, ಈ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ. ಪುರುಷೋತ್ತಮ ಎಲ್ಲರಿಗಿಂತಲೂ ಉತ್ತಮ ಆ ತತ್ವವನ್ನೇ ತಿಳಿಸಿಕೊಡುವಂತಹ ಒಂದು ಶ್ರೇಷ್ಠವಾದಂತಹ ಅಧ್ಯಾಯ. ಹೀಗಾಗಿ ಇಂತಹ ಒಂದು ಅಧ್ಯಾಯವನ್ನಾಗಲಿ ಅಥವಾ ಸಂಪೂರ್ಣವಾಗಿ ಭಗವದ್ಗೀತೆಯನ್ನಾಗಲಿ ಅದನ್ನು ಕೊನೆ ಹೇಳ್ತಾರೆ. ಭಗವದ್ಗೀತೆಯ ಕೊನೆಯಲ್ಲಿ ಇಂತಹ ಶಾಸ್ತ್ರವನ್ನ, ಇಂತಹ ಒಂದು ಗ್ರಂಥವನ್ನ ಯಾರ್ಯಾರಿಗೂ ಹೇಳಬಾರದು, ಹೇಗೆಗೂ ಹೇಳಬಾರದು ಅಂತೆಂಬುದನ್ನ, ಇಡೀ ಗ್ರಂಥದ ಒಂದು ಮಹತ್ವವನ್ನ ಕೊನೆಗೆ ತಿಳಿಸ್ತಾರೆ. ಭಗವಂತ ಹೇಳ್ತಾನೆ ಅದನ್ನ. ಇಲ್ಲಿ ಹೇಳ್ತಾ ಇದ್ದದ್ದು ಈ ಅಧ್ಯಾಯದ ಒಂದು ವಿಚಾರ. 19 ಶ್ಲೋಕದವರೆಗೆ ಎಲ್ಲ ವಿಚಾರಗಳನ್ನ ಹೇಳಿ ಇಂತಹ ಶ್ರೇಷ್ಠವಾದಂತಹ ಶಾಸ್ತ್ರವನ್ನ, ತತ್ವವನ್ನ ಇದು ಯಾರ್ಯಾರಿಗೂ ಹೇಳಬಾರದು, ಹೇಗೆಗೂ ಹೇಳಬಾರದು, ಇದನ್ನ ತಿಳಿದುಕೊಂಡ್ರೆ ಆಗುವಂತಹ, ಈ ಅಧ್ಯಾಯವನ್ನ ಸಂಪೂರ್ಣವಾಗಿ ತಿಳಿದುಕೊಂಡ್ರೆ ಆಗುವಂತಹ ಫಲ ಏನು ಎಂಬುವಂತಹ ವಿಚಾರವನ್ನ ಕೊನೆಯ ಶ್ಲೋಕದಿಂದ ತಾನು ತಿಳಿಸಿಕೊಡ್ತಾ ಇದ್ದಾನೆ. 20ನೆಯ ಶ್ಲೋಕ. ಇತಿ ಗುಹ್ಯತಮಂ ಶಾಸ್ತ್ರಂ, ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ, ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್, ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ, ಕೃತಕೃತ್ಯಶ್ಚ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಮಿದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಎಂಬುದಾಗಿ 15ನೇ ಅಧ್ಯಾಯದ ಕೊನೆಯ ಶ್ಲೋಕ. 20ನೆಯ ಶ್ಲೋಕ. ಪದಚ್ಛೇದ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ ಅನಘ ಏತತ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಃ ಚ ಭಾರತ ಎಂಬುದಾಗಿ ಪದವಿಭಾಗ. ಈ ಶ್ಲೋಕದಲ್ಲಿ ಅರ್ಜುನನನ್ನ ಸಂಬೋಧನ ಮಾಡಿ ಹೇಳುವಂತ 2 ಶಬ್ದಗಳಿವೆ, ಅನಘ ಮತ್ತು ಭಾರತ ಅಂತ. ಅನಘ ಅಂತ ಅರ್ಜುನನಿಗೆ ಸಂಬೋಧನೆಯನ್ನ ಮಾಡ್ತಾನೆ. ಪಾಪರಹಿತನಾದವನೇ ಅಂತ ಅರ್ಥ. ಯಾಕೆ ಅಂದ್ರೆ ನೋಡಿ, ಇಷ್ಟು
ಈ ಭಗವತ್ ತತ್ವವನ್ನು ಸರ್ವಾಂತರ್ಯಾಮಿತ್ವವನ್ನ ಸರ್ವೋತ್ತಮತ್ವವನ್ನ ಶ್ರವಣ ಮಾಡಿದರೆ ಆ ವ್ಯಕ್ತಿ ಪಾಪರಹಿತ ಅಂತ ಅರ್ಥ. ಅದನ್ನೇ ತಿಳಿಸುವುದಕ್ಕಾಗಿಯೇ ಭಗವಂತ ಅರ್ಜುನನಿಗೆ ಅರ್ಜುನ ಅಂತ ಸಂಬೋಧನೆ ಮಾಡಲಿಲ್ಲ, ಅನಘ. ಇಂತಹ ಪುರುಷೋತ್ತಮ ಯೋಗವನ್ನ ಕೇಳಿದಿ ಎಂದ ಮಾತ್ರ, ಕೇಳಿದ್ದರಿಂದ ನೀನು ಪಾಪವನ್ನ ಕಳೆದುಕೊಂಡಿಯಾ ಅಂತ ಅರ್ಥ. ಅದಕ್ಕೆ ಅನಘ, ಪಾಪರಹಿತನೇ ಅಂತ ಭಗವಂತ ಸಂಬೋಧನೆಯನ್ನ ಮಾಡಿರಬಹುದು ಅಂತ ನಾವು ತಿಳಿದುಕೊಳ್ಳಿ ಬರ್ತದೆ. ಈ ರೀತಿಯಾಗಿ ಚಿಂತನೆಯನ್ನ ಮಾಡಬಹುದು. ಭಾರತ ಅಂದ್ರೆ ಭರತ ದೇಶದಲ್ಲಿ ಹುಟ್ಟಿದವನೇ, ಭರತ ಕುಲದಲ್ಲಿ ವಂಶದಲ್ಲಿ ಹುಟ್ಟಿದವನು ಅಂತ ಅರ್ಥ. ಹೀಗೆ ಆ ಸಂಬೋಧನೆಯನ್ನ ಮಾಡಿ ಹೇಳ್ತಾ ಇದ್ದಾನೆ ಅರ್ಜುನನ ಮುಖಾಂತರವಾಗಿ ಎಲ್ಲ ತತ್ವೋಪದೇಶಕರಿಗೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ಅನಘ. ಈ ಅನಘ ಇರೋ ಅರ್ಜುನನೇ, ಪಾಪರಹಿತನಾದಂತಹ ಅರ್ಜುನನೇ, ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಶಾಸ್ತ್ರಂ ಮಯಾ ಉಕ್ತಂ. ನಿನಗ ನಾನು ಏನ್ ಹೇಳಿನಪ್ಪ ಅಂತಂದ್ರೆ, ಏನ್ ಹೇಳಿದ್ದೇನೆ ಅಂದ್ರೆ, ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಶಾಸ್ತ್ರಂ ಉಕ್ತಂ. ಇಂತಹ ಗುಹ್ಯತಮವಾದಂತಹ ಈ ಶಾಸ್ತ್ರವನ್ನ ನಿನಗೆ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ದೇವರು. ಅದಕ್ಕೆ ರಾಯರು ಈ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡುವಾಗ ಹೇಳ್ತಾರೆ, ಏತಚ್ಚ ನ ಯಸ್ಮೈ ಕಸ್ಮೈ ಚಿತ್ ವಾಚ್ಯಂ ಇತಿ ಭಾವೇನ ಆಹ. ಈ ಒಂದು ಶಾಸ್ತ್ರವನ್ನ, ಈ ಒಂದು ತತ್ವವನ್ನ, ಈ ವಿಚಾರಗಳನ್ನ ನ ಯಸ್ಮೈ ಕಸ್ಮೈ ಚಿತ್, ಯಾರಿಗೂ ಯಾರ್ಯಾರಿಗೂ ಇದನ್ನ ನ ವಾಚ್ಯಂ, ಇದನ್ನ ಹೇಳಬಾರದು ಎಂಬ ಅಭಿಪ್ರಾಯದಿಂದ ಭಗವಂತ ಈ ರೀತಿಯಾಗಿ ಹೇಳ್ತಾ ಇದ್ದದ್ದು. ಇತಿ ಗುಹ್ಯತಮಂ ಶಾಸ್ತ್ರಂ, ಇದು ಗುಹ್ಯವಾಗಿ ಇಡುವಂತಹ ಒಂದು ಶಾಸ್ತ್ರ. ಇದು ಸುಮ್ಮನೆ ಎಲ್ಲರ ಮುಂದೆ ಹೇಳುವಂತಹದ್ದಲ್ಲ, ಗುಹ್ಯವಾಗಿ ಇಟ್ಟು ಯಾರಿಗೆ ಆಸಕ್ತಿ ಇದೆಯೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಇದನ್ನ, ಈ ಗುಹ್ಯತಮವಾದಂತಹ ಶಾಸ್ತ್ರವನ್ನ ಹೇಳಬೇಕು ಎಂಬ ವಿಚಾರವನ್ನ ತಿಳಿಸ್ತಾ ಇದ್ದಾನೆ ಅಂತ ಅವತಾರಕ್ಕೆ ಕೊಡ್ತಾರೆ. ಇತಿ ಎಂಬುದಕ್ಕೆ ಇತಿ ಅಧಶ್ಚ ಮೂಲಾನ್ಯನುಸಂತತಾನಿ ಇತ್ಯಾದಿನ ಉಕ್ತ ಪ್ರಕಾರೇಣ ಇದಂ ಸರ್ವಾಂತರ್ಯಾಮಿತ್ವಾದಿಕಂ. ಇತಿ ಗುಹ್ಯತಮಂ, ಈ ರೀತಿಯಾಗಿ ಗುಹ್ಯತಮವಾದಂತಹ ಈ ಶಾಸ್ತ್ರವನ್ನ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಇತಿ ಎಂಬುದಕ್ಕೆ ಏನೇನ್ ಹೇಳಿದ ಅಂತ ಮತ್ತೊಂದು ಬಾರಿ ರಾಯರೋದನ್ನ ಸಂಗ್ರಹ ಮಾಡ್ತಾರೆ. ಈ ರೀತಿಯಾಗಿ ಅಂದ್ರೆ ಯಾವುದು ಹೇಳಿದ್ದು, ಅಧಶ್ಚ ಮೂಲಾನ್ಯನುಸಂತತಾನಿ ಇತ್ಯಾದಿ ಪ್ರಕಾರದಿಂದ, ಇತ್ಯಾದಿ ರೀತಿಯಿಂದ ಏನ್ ಹೇಳಿದ ಅಂದ್ರೆ ದೇವರು ಕೃಷ್ಣ ಪರಮಾತ್ಮ ಸರ್ವಾಂತರ್ಯಾಮಿತ್ವಾದಿಕಂ, ಭಗವಂತ ಸರ್ವಾಂತರ್ಯಾಮಿತ್ವವನ್ನು ತಿಳಿದುಕೊಳ್ಳಬೇಕು ಎಂಬುದನ್ನ ಸರ್ವಾಂತರ್ಯಾಮಿತ್ವಾದಿಗಳನ್ನು ಹೇಳಿದ್ದು. ಇನ್ನು ಅಥವಾ ಯದ್ವಾ ಊರ್ಧ್ವಮೂಲಂ ಇತ್ಯಾದಿನ ಉಕ್ತ ಪ್ರಕಾರೇಣ ಇದಂ ಜಗದ್ವೃಕ್ಷ ಮೂಲತ್ವಾದಿಕಂ ಶಾಸ್ತ್ರಂ ಇತಿ ಗುಹ್ಯತಮಂ ಶಾಸ್ತ್ರಂ ಅಂತಿದೆ. ಈ ಗುಹ್ಯತಮವಾದಂತಹ ಈ ಶಾಸ್ತ್ರ ಅಂದ್ರೆ ಹೇಳಿದಂತಹ ವಿಚಾರ ಏನು ಅಂದ್ರೆ, ಊರ್ಧ್ವಮೂಲಂ ಎಂಬುವಂತ ಮೊದಲನೆಯ ಶ್ಲೋಕವನ್ನ ಹಿಡಿದುಕೊಂಡು ಅಲ್ಲಿ ಹೇಳಿದ್ದು ಅಂದ್ರೆ ಜಗದ್ವೃಕ್ಷದ ಸ್ವರೂಪವನ್ನ ತಿಳಿಸಿಕೊಟ್ಟದ್ದು. ಜಗದ್ವೃಕ್ಷಕ್ಕೆ ಮೂಲ ಭಗವಂತ ಇತ್ಯಾದಿ ರೀತಿಯಾಗಿ ತಿಳಿಸಿಕೊಟ್ಟದ್ದು ಇಂತಹ ಶಾಸ್ತ್ರ ಅಂದ್ರೆ ಶಿಕ್ಷಣೀಯಂ. ಇದನ್ನ ಶಿಕ್ಷಣ ಮಾಡುವಂತಹ, ಉಪದೇಶ ಮಾಡಲಿಕ್ಕೆ ಯೋಗ್ಯವಾದಂತಹ ಒಂದು ವಿಚಾರ ಇದು. ಒಂದು ವಿಚಾರವನ್ನ ಅಷ್ಟೇ ಅಲ್ಲ, ಬರೇ ಕೇವಲ ಉಪದೇಶ ಮಾಡ್ಲಿಕ್ಕಷ್ಟೇ ಯೋಗ್ಯ ಅಂತಷ್ಟೇ ಅಲ್ಲ, ಇದು ಈ ಶಾಸ್ತ್ರ ಎಂತಹದ್ದು ಅಂದ್ರೆ, ಶಾಸ್ತ್ರ ಅಂದ್ರೆ ಇಷ್ಟು, ಉಪದೇಶ ಮಾಡ್ಲಿಕ್ಕೆ ಯೋಗ್ಯವಾದದ್ದನ್ನೇ ಶಾಸ್ತ್ರ ಅಂತ ಕರೆಯೋದು. ಯಾವ್ದ್ಯಾವುದೋ ಶಾಸ್ತ್ರ ಅಂತ ಕರೆಯೋದಲ್ಲ. ಯಾವುದು ಉಪದೇಶ ಮಾಡಿ ಅದನ್ನ ಸರಿಯಾದ ಮಾರ್ಗದಲ್ಲಿ ತಿಳಿಸಿಕೊಡಲಿಕ್ಕೆ ಯೋಗ್ಯವೋ ಅದನ್ನ ಮಾತ್ರ ಶಾಸ್ತ್ರ ಅಂತ ಕರಿಬೇಕು. ಯಾವುದನ್ನೋ ಶಾಸ್ತ್ರ ಅಂತ ಕರೆಯೋದಲ್ಲ, ಇದು ಶಾಸ್ತ್ರ ಅಂತ ಆಗಿದೆ. ಉಪದೇಶ ಮಾಡಲಿಕ್ಕೆ ಯೋಗ್ಯ, ಉಪದೇಶ ತೆಗೆದುಕೊಳ್ಳಲಿಕ್ಕೂ ಯೋಗ್ಯ. ಅಷ್ಟೇ ಅಲ್ಲ, ಗುಹ್ಯತಮಂ ಅತಿ ಗೋಪ್ಯಂ ಅಂತ ಬರೀತಾರೆ. ಅತಿ ಗೋಪ್ಯಂ ಮಯಾ ಉಕ್ತಂ, ಅತಿಯಾಗಿ ಗುಪ್ತವಾಗಿ ಇಡುವಂತಹ ಒಂದು ವಿಚಾರ ಇದು, ಶಾಸ್ತ್ರ ಇದು. ಅಂತಹ ಒಂದು ಶ್ರೇಷ್ಠವಾದಂತಹ ವಿಚಾರವನ್ನ ಒಳಗೊಂಡಂತಹ ಈ ಉಪದೇಶ. ಹೀಗಾಗಿ ಇದನ್ನ
ಯಸ್ಮೇ ಕಸ್ಮೇ ನಚಿದ್ವಾಚ್ಯಂ ಕಸ್ಮೇಚಿದ್ವಾಚ್ಯಂ ಯಾರ್ಯಾರಿಗೂ ಇದನ್ನ ಹೇಳುವಂತೆ ಇಲ್ಲ. ಅತಿ ಗೋಪ್ಯವಾದಂತಹ ಒಂದು ಶಾಸ್ತ್ರ. ಅಂತಹ ಶಾಸ್ತ್ರವನ್ನ ಅಂತಹ ವಿಚಾರವನ್ನ ಮಯ ಉತ್ತಮ್ ನಿನಗ ನಾ ಹೇಳಿನಿ, ಅದಕ್ಕಾಗಿ ಇದನ್ನ ಅತಿ ಗೋಪ್ಯವಾಗಿ ಇಡಬೇಕು ಅಂತ ಆ ದೇವರು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮುಖಾಂತರವಾಗಿ ತಿಳಿಸ್ತಾ ಇದ್ದಾನೆ. ಈ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ, ಗೋಪ್ಯವಾಗಿ ಇಡು ಅಂತ ಹೇಳಿ ಮುಂದೆ ಏತದ್ ಬುದ್ಧ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಹಾಗಾದ್ರೆ ಯಾರು ಆಸಕ್ತರೋ ಈ ಶ್ರದ್ಧಾವಂತರೋ ಯಾರು ನಿಯಮದಿಂದ ಇದನ್ನ ಕೇಳಿಕೊಂಡು ಶ್ರವಣ ಮಾಡಿಕೊಂಡು ಮನನ ಮಾಡಿಕೊಂಡು ಇದನ್ನ ತಿಳಿಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಇದರಿಂದ ಏನು ಲಾಭ? ತತಃ ಕಿಂ ಇತ್ಯತಃ ಆಹ. ಗೋಪ್ಯ ಅಂತ ಹೇಳಿದ್ರಿ, ಆಯ್ತು ಮುಂದೇನು ಅಂತ ಕೇಳಿದ್ರೆ ಅದನ್ನ ದೇವರು ಹೇಳ್ತಾನೆ, ಏತದಿತಿ ಏತದ್ ಬುದ್ಧ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಹೇ ಭಾರತ, ಹೇ ಅರ್ಜುನನೇ, ಇದರಿಂದ ಏನು ಲಾಭ ಅಂತ ಅಂದ್ರೆ ಏತತ್ ಪ್ರಾಗುಕ್ತಂ, ಏತತ್ ಎಂಬುದಕ್ಕೆ ಇದನ್ನ ಅಂತ ಅರ್ಥ. ಇದನ್ನ ಅಂದ್ರೆ ಯಾವುದು? ಪ್ರಾಗುಕ್ತಂ ಸರ್ವಂ ಬುದ್ಧ ಬುದ್ಧಿಮಾನ್ ಅಪರೋಕ್ಷ ಜ್ಞಾನಿ ಸ್ಯಾತ್. ಈ ಹಿಂದೆ ಹೇಳಿದಂತಹ ಸರ್ವಾಂತರ್ಯಾಮಿತ್ವ ಮತ್ತು ಸರ್ವೋತ್ತಮತ್ವ ಇವುಗಳನ್ನ ಯಾರು ಬುದ್ಧ ಎಲ್ಲವನ್ನೂ ಕೂಡ ತಿಳಿದುಕೊಂಡು ಸರಿಯಾಗಿ ಬರೀ ಕೇಳಿಕೊಂಡು ಅಂತಂದಿಲ್ಲ ದೇವರು, ಏತದ್ ಬುದ್ಧ ಅಂತ ಪ್ರಯೋಗ ಮಾಡಿದ. ಬರೇ ಸರ್ವೋತ್ತಮ ಭಗವಂತ ಸರ್ವೋತ್ತಮ ಅಂತ ಕೇಳಿಸ್ಕೊಂಡ್ವಿ, ಭಗವಂತ ಸರ್ವಾಂತರ್ಯಾಮಿ. ನಾವು ಅದೇ ರೀತಿಯಾಗಿ ಭಗವಂತ ಸರ್ವೋತ್ತಮ ಭಗವಂತ ಸರ್ವಾಂತರ್ಯಾಮಿ ಅಂದ ಮಾತ್ರಕ್ಕೆ ಆ ವ್ಯಕ್ತಿ ಅಪರೋಕ್ಷ ಜ್ಞಾನಿ ಆಗೋದಿಲ್ಲ ಮತ್ತು ಅವನ ಮೋಕ್ಷವನ್ನು ಹೊಂದೋದಿಲ್ಲ. ಬುದ್ಧ ಅಂತಂದ್ರೆ ನಾವು ಬುದ್ಧಿಯಿಂದ ಅದನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು, ಮನನ ಮಾಡಬೇಕು, ಅದನ್ನ ನಮ್ಮ ಮನಸ್ಸಿಗೆ ಮುಟ್ಟುವಂತೆ ಅದನ್ನ ತಿಳಿದುಕೊಳ್ಳಬೇಕು. ಹೌದು ಭಗವಂತ ಸರ್ವೋತ್ತಮ ಅಂತ ನಮ್ಮ ಮನಸ್ಸಿಗೆ ಅನಿಸಬೇಕು. ಸುಮ್ಮನೆ ಶಬ್ದತಃ ಹೇಳಿದ ಮಾತ್ರಕ್ಕೆ ಅದನ್ನ ಹೇಳೋದಲ್ಲ, ಹಾಗೆ ತಿಳಿದುಕೊಂಡಂತೆ ಅಲ್ಲ. ಏತದ್ ಬುದ್ಧ, ಇದನ್ನ ಸರಿಯಾಗಿ ತಿಳಿದುಕೊಂಡು ಯಾರು ತಿಳಿದುಕೊಳ್ತಾರೋ ಅಂತಹ ವ್ಯಕ್ತಿ ಬುದ್ಧಿಮಾನ್ ಸ್ಯಾತ್. ಬುದ್ಧಿಮಾನ್ ಎಂಬುದಕ್ಕೆ ಅಪರೋಕ್ಷ ಜ್ಞಾನಿ ಸ್ಯಾತ್, ಪರೋಕ್ಷ ಜ್ಞಾನಿ ಆಗ್ತಾನೆ ಆ ವ್ಯಕ್ತಿ. ಇಂತಹ ಗುಹ್ಯತಮವಾದಂತಹ ಉಪದೇಶಕ್ಕೆ ಯೋಗ್ಯವಾದಂತಹ ಈ ಒಂದು ವಿಚಾರವನ್ನ ತತ್ವವನ್ನ ಯಾರು ತಿಳಿದುಕೊಳ್ತಾನೋ ಸರಿಯಾಗಿ ತಿಳಿದುಕೊಳ್ತಾನೋ ಆ ವ್ಯಕ್ತಿ ಬುದ್ಧಿಮಾನ್ ಸ್ಯಾತ್, ಅಪರೋಕ್ಷ ಜ್ಞಾನಿ ಆಗ್ತಾನೆ. ಪರೋಕ್ಷ ಜ್ಞಾನಿಯಾಗಿ ಅಷ್ಟೇ ಏನ್ರಿ ಫಲ ಅಂತಂದ್ರೆ ಅದಕ್ಕೆ ದೇವರು ಹೇಳಿದ ಕೃತಕೃತ್ಯಶ್ಚ ಭಾರತ. ಅಷ್ಟೇ ಅಪರೋಕ್ಷ ಜ್ಞಾನಿಯಾಗಿ ಅಷ್ಟೇ ಕೊಡುವುದಿಲ್ಲ, ಕೃತಕೃತ್ಯಶ್ಚ ಭಾರತ ಅಂತ ಹೇಳ್ತಾನೆ. ಕೃತಕೃತ್ಯ ಎಂಬುದಕ್ಕೆ ಮುಕ್ತಶ್ಚ ಸ್ಯಾದಿತಿ, ಸ್ಯಾತ್ ಎಂಬುದನ್ನ ಎರಡು ಕಡೆ ಇಟ್ಕೋಬೇಕು. ಏತದ್ ಬುದ್ಧ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಸ್ಯಾತ್. ಕೃತಕೃತ್ಯ, ಕೃತಕೃತ್ಯನೂ ಆಗ್ತಾನೆ. ಕೃತಕೃತ್ಯ ಆದ್ರೆ ಏನನ್ನ ತಾನು ಮಾಡಿ ಪಡೆದುಕೊಳ್ಳಬೇಕಾದದ್ದು, ಏನನ್ನ ತಾನು ಸಿದ್ಧಿಸಿಕೊಳ್ಳಬೇಕು ಅದನ್ನು ಕೂಡ ಮಾಡಿಕೊಳ್ತಾನೆ, ಅಂದ್ರೆ ಮೋಕ್ಷವನ್ನು ಹೊಂದುವುದು, ಮುಕ್ತನಾಗ್ತಾನೆ ಅಂತ ಅರ್ಥ. ಮುಕ್ತಶ್ಚ ಸ್ಯಾತ್, ಮುಕ್ತನೂ ಕೂಡ ಆಗ್ತಾನೆ, ಅವನಿಗೆ ಮೋಕ್ಷವೂ ಸಿಗ್ತದೆ. ಈ ಶಾಸ್ತ್ರವನ್ನ ಯಾರು ಗುಹ್ಯತಮವಾದಂತಹ ಶಾಸ್ತ್ರವನ್ನ ತಿಳಿದುಕೊಳ್ತಾರೋ, ತಿಳಿದುಕೊಳ್ಳೋದ ಇದರೊಳಗಿರುವಂತಹ ಸರ್ವೋತ್ತಮ ಮತ್ತು ಸರ್ವಾಂತರ್ಯಾಮಿತ್ವವನ್ನ ಯಾರು ತಿಳಿದುಕೊಂಡು ಮನನ ಮಾಡಿಕೊಂಡು ತಾವು ಬುದ್ಧಿಯಲ್ಲಿ ಆರೂಢ ಮಾಡಿಕೊಂಡು ಮನಸ್ಸಿಗೆ ತಾವು ಮುಟ್ಟುವಂತೆ ಅರ್ಥ ಮಾಡಿಕೊಳ್ತಾರೋ ಅಂತಹ ವ್ಯಕ್ತಿಗಳು ಪರೋಕ್ಷ ಜ್ಞಾನಿಗಳು ಆಗ್ತಾರೆ, ಕೊನೆಗೆ ಮೋಕ್ಷವನ್ನು ಹೊಂದ್ತಾರೆ. ಅದಕ್ಕಾಗಿ ಇಂತಹ ಮೋಕ್ಷವನ್ನ ಕೊಡುವಂತಹ ಒಂದು ವಿಚಾರ ತತ್ವ ಶಾಸ್ತ್ರ ಇದು. ಹಾಗಾಗಿ ಇಂತಹ ಶಾಸ್ತ್ರವನ್ನ ನಾವು ಗೋಪ್ಯವಾಗಿ ಇಡಬೇಕು. ಗೋಪ್ಯವಾಗಿ ಇಟ್ಟು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುವಂತಹ ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡುವ ಮುಖಾಂತರವಾಗಿ ಎಲ್ಲ ಆಸ್ತಿಕ ಜೀವರಾಶಿಗಳಿಗೂ ಕೂಡ ಭಗವಂತ ಅದನ್ನ ಕೊಡ್ತಾನೆ. ಶ್ರೇಷ್ಠವಾದಂತಹ ಸರ್ವೋತ್ತಮತ್ವವನ್ನ ತಿಳಿಸಿಕೊಡುವಂತಹ ಅಧ್ಯಾಯವಾದ್ದರಿಂದಲೇನೆ ಇದಕ್ಕೆ ಪುರುಷೋತ್ತಮ ಯೋಗ ಎಂಬುದಾಗಿ ಇದಕ್ಕೆ ಹೆಸರು ಇಟ್ಟದ್ದು. ಇಂತಹ ಶ್ರೇಷ್ಠವಾದಂತಹ ಪುರುಷೋತ್ತಮ ಯೋಗವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಕೂಡ ಇದೇ ರೀತಿಯಾಗಿ ಆ ಪರೋಕ್ಷ ಜ್ಞಾನವನ್ನ ಹೊಂದಲಿಕ್ಕೆ, ಆ ಭಗವಂತನ ಅನುಗ್ರಹವನ್ನ ಹೊಂದಿ ಮುಂದೆ ಶ್ರೇಷ್ಠವಾದಂತಹ ಸ್ಥಾನವನ್ನ ಹೊಂದಲಿಕ್ಕೆ
ಪ್ರಯತ್ನವನ್ನ ಮಾಡಬೇಕು ಅಂತ ಇದರಿಂದ ನಾವು ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.